ಪರಿಹಾರ ಮಾಡೋದು ಹೇಗೆ ಅಂತ ಗೊತ್ತೇ ಇಲ್ಲ. ಹಣ ನೀವು ಈ ಗ್ಯಾರಂಟಿಗಳಿಗೆ 52,900 ಕೋಟಿ ಇಟ್ಟಿದ್ದೀರಿ ಅಂತ ಹೇಳ್ತೀರಿ. ಹಂಗಿದ್ರೂ ಕೂಡ ದಲಿತರಿಗೆ ವಂಚನೆ ಮೋಸ ಮಾಡಿ SCPTSP ಹಣವನ್ನು ಕೂಡ 25,000 ಕೋಟಿ ನುಂಗಿದ್ದೀರಿ. ಅದಕ್ಕೆ ಉತ್ತರ ಕೇಳಿದ್ರೆ ನೀವೆಷ್ಟು ಇಟ್ಟಿದ್ದೀರಿ ಅಂತ ಕೇಳ್ತೀರ ಹೊರತು ಹಣ ಎಲ್ಲಿ ಹೋಯ್ತು ಅಂತ ಇದುವರೆಗೂ ನೀವು ಹೇಳಕ್ಕಾಗ್ತಾ ಇಲ್ಲ. ನಿಮಗೆ 52,900 ಕೋಟಿ ಗ್ಯಾರಂಟಿಗಳಿಗೆ ನೀವು ಹಣ ಇಟ್ಟಿದ್ರೆ ಗ್ಯಾರಂಟಿ ಹಣ ಅದು, ಮತ್ತೆ 25,000 ಕೋಟಿ ಎಲ್ಲಿ ಹೋಗಿದೆ ಹೇಳಿ? ಇದುವರೆಗೂ ಉತ್ತರ ಇಲ್ಲ. ದಲಿತರಿಗೆ ಮೋಸ ಮಾಡ್ತಾ ಇದ್ದೀರಿ, ಅನ್ಯಾಯ ಮಾಡ್ತಾ ಇದ್ದೀರಿ. ಈಗಾಗಲೇ ಬಸ್ ಫೇರ್ ಹೆಚ್ಚಿಸ್ಬಿಟ್ಟಿದ್ದೀರಿ 15%. ಎಲ್ಲ ಜನರು ಈಗ ಇಡೀ ರಾಜ್ಯದಲ್ಲಿ ಜನರು ಕುಪಿತರಾಗಿದ್ದಾರೆ. ಈಗ ನೀವು ಇಳಿಸ್ಬಿಡಿ ದರ, ನೀವು ಪೆಟ್ರೋಲ್ ಡೀಸೆಲ್ ದರ ಇಳಿಸಿ ಕೇಂದ್ರ ಸರ್ಕಾರದವರು, ನಾವು ಇದನ್ನು ಇಳಿಸ್ತೀವಿ ಅಂತ ಹೇಳಿದ್ವಿ. ಆದರೆ ನಾವು ಹೇಳ್ತೀವಿ ನಮ್ಮ ಸರ್ಕಾರ ಇರುವಾಗ 7 ರೂಪಾಯಿ ಕಡಿಮೆ ಮಾಡಿದ್ದೀವಿ ನಾವು 1 ಲೀಟರ್ ಮೇಲೆ. ಅದನ್ನು ನೀವು ಹೆಚ್ಚಿಸಿದ್ದೀರಿ, ಕಡಿಮೆ ಮಾಡಿ. ಈಗ ಅದನ್ನ ಕೇಂದ್ರದಿಂದ ಬರ್ತಕ್ಕಂಥ ಇದಕ್ಕೆ ಇವತ್ತು 40 ರೂಪಾಯಿಗಳಷ್ಟು ಪೆಟ್ರೋಲು ಡೀಸೆಲ್ ಮೇಲೆ ರಾಜ್ಯದ ತೆರಿಗೆ ಇದೆ. ಆ ತೆರಿಗೆ ಕಡಿಮೆ ಮಾಡಿ. ನೀವು ಅದನ್ನು ಬಿಟ್ಟು ನೀವು ಬೇರೆಯವರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡಬೇಡಿ. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂತ ಆಗಿದೆ, ಜನರಿಗೆ ಗೊತ್ತಿದೆ. ಭ್ರಷ್ಟಾಚಾರ ಅಂದ್ರೆ ಹೆಸರುಗಳಾಗ ಶುರು ಮಾಡಿಬಿಟ್ಟಿದ್ದಾರೆ ಆಗ್ಲೇ, 1, 2, 3, 4 ಅಂತ. ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಒಂದು ಕಡೆ, ಇನ್ನೊಂದು ಕಡೆ ಸುಲಿಗೆ, ಇನ್ನೊಂದು ಕಡೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೇಳಿದರೆ ಸಂಬಂಧಪಡದ ಉತ್ತರಗಳನ್ನು ಹೇಳ್ತಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಇನ್ನೂ ಮಹಿಳೆಯರು, ಬಾಳಂತಿಯರು ಸಾಯ್ತಾ ಇದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋಕ್ಕೆ ನಿಮಗೆ ಆಗ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಮೆಡಿಸಿನ್ ಖರೀದಿ ಕಳಪೆ ಇದೆ. ಅದನ್ನ ಚೆಕ್ ಮಾಡೋದು ಒಂದು, ಸಪ್ಲೈ ಮಾಡೋದು ಒಂದು, ಮತ್ತೊಂದು. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಇದೆ ಎಲ್ಲ ಕಡೆಯಲ್ಲೂ. ಟೆಂಡರ್ಗಳಲ್ಲೂ ಕೂಡ ಇವತ್ತು ಆಫೀಸರ್ಗಳನ್ನ ಇನ್ವಾಲ್ವ್ ಮಾಡಿ ಎಸ್ಟಿಮೇಟ್ನಲ್ಲೇ ಜಾಸ್ತಿ ಹಣ ಹಾಕಿ ಇವತ್ತು ತೆಗೆದುಕೊಳ್ತಕ್ಕಂಥ, ಅದು ಒಬ್ಬರಿಗೆ ಕೊಡೋದೇ ಒಂದು ರೇಟ್ಗೆ, ಮತ್ತೆ ಅವ್ರಿಗೆ ಹಣ ಕೊಡೋದೇ ಬೇರೆ ರೇಟ್. ಈ ರೀತಿ ತಾರತಮ್ಯ ಮಾಡಿ ಹಣ ದೋಚತಕ್ಕಂಥ ಕೆಲಸ ಮಾಡ್ತಾರೆ. ಯಾಕೆ ಈ ರೀತಿ ಮಾಡ್ತಿದ್ರೆ ಎಲ್ಲಿ ಹೋಗ್ತದೆ ಅಂದ್ರೆ ಎಲ್ಲೂ ಹೋಗ್ತಾ ಇಲ್ಲ. AICCಗೆ ಹೋಗ್ಬೇಕಾಗಿದೆ ಹಣ. ಯಾಕೆ ಅಂತಂದ್ರೆ AICC ನಡಿಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ಸರ್ಕಾರ ಇದ್ರೆ ಅದೊಂದೇ ಕರ್ನಾಟಕದ ಸರ್ಕಾರವೇ ಇರೋದು. 3 ಸರ್ಕಾರಗಳಿದೆ ಅವರು. ಒಂದು ಹಿಮಾಚಲ್ ಪ್ರದೇಶ್ ಈಗಾಗಲೇ ಪಾಪರ್ ಸರ್ಕಾರ, ಅದು ಪಾಪರ್ ಆಗ್ಬಿಟ್ಟಿದೆ. ಅಲ್ಲಿ 3 ಕಾಸಿಲ್ಲ. ಅಲ್ಲೇನೇನು ನೀವು ಗ್ಯಾರಂಟಿಗಳು ಕೊಟ್ಟಿದ್ರೆ ಆ ಗ್ಯಾರಂಟಿಗಳೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ. 2ನೇ ಸರ್ಕಾರ ಇರೋದು ತೆಲಂಗಾಣ ಸರ್ಕಾರ ಏನಂತಂದ್ರೆ ಅದೊಂದು ಸಣ್ಣ ಸರ್ಕಾರ. ಈ ಕಡೆ ತೆಗೆದ್ರೆ ಆ ಕಡೆ ಮುಚ್ಕೊಂಡು ಇದು ಏನೋ ತೆರ್ಕೊಳ್ತದೆ, ಆ ಕಡೆ ಮುಚ್ಚಿದ್ರೆ ಈ ಕಡೆ ತೆರ್ಕೊಳ್ತದೆ. ಅದರಿಂದ ನೀವು ಅಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಇನ್ನಿರೋದು ಇಲ್ಲಿ ಯಾಕೆಂತಂದ್ರೆ ನಮ್ಮ ಜನ ಅಮಾಯಕರು. ಆಮೇಲೆ ಒಂದು ರೀತಿ ಕರ್ನಾಟಕದ ಜನರು ಸ್ಟ್ಯಾಂಡರ್ಡ್ ಜನ, ಅವರು ಎಲ್ಲ ವಿಷಯಕ್ಕೂ ತಲೆ ಹಾಕಲ್ಲ, ಏನು ಕೇಳಲ್ಲ. ಅದರಿಂದ ಮೋಸ ಮಾಡೋಕ್ಕೆ ಬಹಳ ಸುಲಭ ಅನ್ನೋದನ್ನು ಇಟ್ಕೊಂಡು ತಲೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ತಲೆ ಬೋಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ ಅಂತಂದ್ರೆ ಲೂಟಿ ಆಗ್ತಿದ್ರು ಕಾಣ್ತಾ ಇಲ್ಲ. ಈಗ ಸಾಲ ಬೇರೆ ಮಾಡಿ ತಲೆ ಮೇಲೆ ಹಾಕ್ಲಿಕ್ಕೆ ಹೊರಟು. ಸರ್, ನೀವೀಗ ಹೇಳಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಮುಳ್ಳಿನಿಂದಲೇ ತೆಗಿಬೇಕಾಗುತ್ತೆ ಅಲ್ವಾ? ಹಂಗಿದ್ದಾಗ ನೀವು ವ್ಯವಸ್ಥೆಯನ್ನೇ ಕೇಳಿಸ್ತಾ ಇದ್ದೀರಿ. ರಾಜಕಾರಣ ಮಾಡ್ತಕ್ಕಂಥವನು ನೀವು 5 ಗ್ಯಾರಂಟಿ ಕೊಟ್ಟಾಗ ಮತ್ತೊಂದು ಸರ್ಕಾರ ಬರ್ಬೇಕಂದ್ರೆ ಅವ್ನು 10 ಗ್ಯಾರಂಟಿ ಕೊಡಬೇಕು ಅಂತ ಒಂದು ಕೆಟ್ಟ ಪದ್ಧತಿಯನ್ನ ನೀವು ತಂದಿದ್ದೀರಿ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ಹಂಗಿದ್ರೆ ನೀವು ಗ್ಯಾರಂಟಿ ಕೊಟ್ಬಿಟ್ಟು ಕೆಡಿಸ್ಬಿಟ್ಟಿದ್ದೀರಿ. ನಾವು BJPನವರು ರಾಜಕೀಯ ಮಾಡೋದು ಇವತ್ತಿಂದ ನಿಲ್ಲಿಸ್ಬಿಡ್ತೀವಿ ಅನ್ನಕ್ಕಾಗತ್ತೆ ಅಂತ ನಾವು ರಾಜಕೀಯ ಮಾಡಬೇಕಾಗಿದೆ. ಅದರಿಂದಾಗಿ
ನಾವು ಕೊಟ್ಟಿದ್ದನ್ನ ಮೊದಲೇ ಪರಾಮರ್ಶೆ ಮಾಡ್ತೇವೆ. ಇದು ನಾವು ಏನು ಆಶ್ವಾಸನೆ ಕೊಡ್ತೇವೋ ಇದು ಮುಂದುವರಿಸಬಹುದಾ, ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಹಾಗೆ ನಡೆಸಬಹುದಾ ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತೇವೆ. ನೀವು ಹಂಗಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅಂತಾರೆ ಒಂದು ಗಾದಿ, ನೀವು 1000 ಸುಳ್ಳು ಹೇಳಿ ಸರ್ಕಾರ ತಂದ್ಬಿಡ್ತೀರಿ. ನೀವು ಅದನ್ನ ನೆರವೇರಿಸೋಕ್ಕಾಗೋದಿಲ್ಲ. ಜನರ ಕೈಯಲ್ಲಿ ಶಾಪ ಹಾಕ್ಸ್ಕೊಳ್ತಾ ಇರ್ತೀವಿ. ನಾವು ಶಾಪ ಹಾಕ್ಸ್ಕೊಳ್ಳೋದಿಲ್ಲ, ನಾವೇನು ಆಶ್ವಾಸನೆ ಕೊಟ್ಟಿರ್ತೀವೋ ಅದನ್ನು ನೆರವೇರಿಸ್ತೀವಿ.